ಹಾಯ್ ಹಲೋ ವೆಲ್ಕಮ್ ಟು ಶ್ರುತೀಸ್ ಲೈಫ್ ಸ್ಟೈಲ್. ಮೊನ್ನೆನೇ ಹೇಳಿದ್ದೆ ಅಲ್ವಾ, ನಮ್ಮತ್ತೆ ಶೇಂಗಾ ಹೋಳಿಗೆ ಮಾಡಿದ್ದಾರೆ, ರೆಸಿಪಿ ಶೇರ್ ಮಾಡ್ತೀನಿ, ವೆಯ್ಟ್ ಮಾಡ್ತೀರಿ ಅಂತ. ಇಲ್ಲಿದೆ ರೆಸಿಪಿ ವಿಡಿಯೋ. ಆ್ಯಕ್ಚುಲಿ ಎಕ್ಸ್ಪ್ಲೇನ್ ಮಾಡೋದು ಏನೂ ಬೇಕಿಲ್ಲ ಅನಿಸುತ್ತೆ, ಯಾಕಂದರೆ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಶೇಂಗಾ ಹೋಳಿಗೆ ಮಾಡ್ತಾನೆ ಇರ್ತಾರೆ. ಬಟ್ ನಾನು ನೋಡಿದ ಪ್ರಕಾರ ಎಲ್ಲರ ಮನೆಗೆ ಚಿಕ್ಕದಾಗಿ ಮಾಡ್ತಿರ್ತಾರೆ, ಈ ಥರ ದೊಡ್ಡದಾಗಿ ಮಾಡಲ್ಲ. ಈ ಥರ ದೊಡ್ಡದಾಗಿ ಕ್ರಂಚಿಯಾಗಿ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ. ಇನ್ ಕೇಸ್ ನೀವೇನಾದರೂ ಚಿಕ್ಕದಾಗಿ ಮಾಡ್ತಾಯಿದ್ರೆ ಈ ಥರ ಮಾಡಿರಿ, ಟ್ರೈ ಮಾಡಿರಿ, ಚೆನ್ನಾಗಿರುತ್ತೆ. ಅಂದ ಹಾಗೆ ಒಂದು ಡೌಟ್ ಕ್ಲಿಯರ್ ಮಾಡ್ತಿದ್ದೀನಿ ಈ ವಿಡಿಯೋ ಮುಖಾಂತರ. ನಾನು ಯಾಕೆ ರಿವ್ಯೂಸ್ ಮಾಡೋದು ಬಿಟ್ಬಿಟ್ಟಿದ್ದೀನಿ ಅಂತ. ಸೊ ನಾನು ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ನೋಡ್ತಿರ್ಬೇಕಾದ್ರೆ ಅವರು ಸ್ಮಾಲ್ ಬಿಸ್ನೆಸ್ ಓನರ್ ಅನಿಸುತ್ತೆ, ಅವ್ರ ಕಷ್ಟನ ಹೇಳ್ಕೊತಾ ಇದ್ರು. ಈ ಥರ ರಿಟರ್ನ್ ಮಾಡಿಬಿಡ್ತಾರೆ, ಅವ್ರವ್ರ ಶೋಕಿಗೆ ತೊಗೊಂಡು ಮಾಡ್ತಾರೆ, ಬಟ್ ನಮಗೆ ಎಷ್ಟೋ ಲಾಸ್ ಆಗುತ್ತೆ ಹಾಗೆ ಹೀಗೆ ಅಂತ. ಕೆಲವೊಬ್ಬರಾದರೆ ಪ್ರಾಡಕ್ಟ್ ತೊಗೊಂಡಿರೋದೇ ಒಂದು, ಅದರಲ್ಲಿ ಬೇರೆ ಪ್ರಾಡಕ್ಟ್ ಇಟ್ಟು ಕಳಿಸ್ಬಿಡ್ತಾರಂತೆ. ಈ ಥರ ಎಲ್ಲ ಲಾಸ್ ಆಗಿದೆ ನಮಗೆ ಅಂತ ಹೇಳ್ತಾಯಿದ್ರು. ಸೊ ನಂಗೆ ಗೊತ್ತಿಲ್ಲ ಅದು ಅವ್ರಿಗೆ ಲಾಸ್ ಆಗುತ್ತೋ ಇಲ್ಲೋ, ಬಟ್ ನಮ್ಮಿಂದ ಒಬ್ರಿಗೆ ಲಾಸ್ ಆಗೋದಂತೂ ನನಗಂತೂ ಇಷ್ಟ ಇಲ್ಲ. ಯಾಕಂದರೆ ಆ ಸ್ಟ್ರಗಲು, ಆ ಫೀಲಿಂಗು ನನಗೆ ಗೊತ್ತು. ಯಾಕೆಂದರೆ ಏನಾದರೂ ಮಾಡಬೇಕು, ಏನಾದರೂ ಮನೆಯಲ್ಲೇ ಕೂತ್ಕೊಂಡು ಸಾಧನೆ ಮಾಡಬೇಕು ಅಂತ ತುಂಬ ಹೆಣ್ಮಕ್ಳು ಒದ್ದಾಡ್ತಾ ಇರ್ತಾರೆ. ಅಂಥದ್ರಲ್ಲಿ ಮನೆಯವ್ರನ್ನೆಲ್ಲ ಒಪ್ಪಿಸಿ ಏನೋ ಸ್ವಲ್ಪ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಮಾಡಿ ಮೀಶೋದಲ್ಲಿ ಅಪ್ಲೋಡ್ ಮಾಡಿ ಅದು ಈ ಥರ ಲಾಸ್ ಆಗಿಬಿಟ್ರೆ ಆ ಪೇನ್ ಹೇಗಿರುತ್ತೆ ಅಂತ ನನಗೆ ಗೊತ್ತು. ಅದಕ್ಕೋಸ್ಕರ ನಾನು ರಿವ್ಯೂ ಮಾಡೋದ್ರಿಂದ ಒಬ್ರಿಗೆ ಲಾಸ್ ಆಗುತ್ತೆ ಅಂದರೆ ನನಗೆ ಬೇಡ, ಆ ಕೆಲಸನೇ ಬೇಡ. ಇನ್ ಕೇಸ್ ನಾನು ಸ್ವಂತದಾಗಿ ಏನಾದರೂ ತೊಗೊಂಡಿರ್ತೀನಲ್ಲ, ಅದನ್ನು ರಿವ್ಯೂ ಮಾಡಿ ತೋರಿಸೋಣ ಅಷ್ಟೇ ಸಾಕಲ್ವಾ ಅನ್ನಿಸ್ತು. ಇದು ಜಸ್ಟ್ ನನ್ನ ಒಪಿನಿಯನು. ಒಬ್ಬೊಬ್ಬರೆಲ್ಲ ಮಾಡ್ತಿರ್ತಾರೆ ಇನ್ಫ್ಲೂಯೆನ್ಸರು, ನಂಗೆ ಗೊತ್ತಿಲ್ಲ ಅವ್ರ ಬಗ್ಗೆ, ಇದಂತೂ ನನ್ನ ವಿಷಯ. ಸೊ ಹಾಗಾಗಿ ರಿವ್ಯೂ ಮಾಡೋದು ಬಿಟ್ಬಿಟ್ಟಿದ್ದೀನಿ. ಏನಾದರೂ ನಾನು ಸ್ವಂತ ಪ್ರಾಡಕ್ಟ್ ತೊಗೊಂಡಿರ್ತೀನಲ್ಲ, ಅದನ್ನೊಂದೇ ರಿವ್ಯೂ ಮಾಡಿ ಹಾಕ್ತಾಯಿರ್ತೀನಿ. ಇಷ್ಟೇ ನನ್ನ ಫೀಲಿಂಗ್ ಅಂತೂ ಇದು. ಅಂದ ಹಾಗೆ ಹೋಳಿಗೆ ಅಂತೂ ತುಂಬಾ ಚೆನ್ನಾಗಿ ಸಖತ್ತಾಗಿ ಟೇಸ್ಟಿಯಾಗಿ ಇತ್ತು. ನಿಮಗೇನಾದರೂ ರೆಸಿಪಿ ಇಷ್ಟ ಆಯಿತು ಅಂದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದಂತೂ ಮರಿಲೇಬೇಡಿ, ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣಂತೆ, ಇನ್ನೇನೂ ಇಲ್ಲ. ಬಾಯ್ ಬಾಯ್. ಅಂದ ಹಾಗೆ ನನ್ನ ಒಂದು ಒಪಿನಿಯನ್ ನಿಮಗೆ ಹೇಗೆ ಅನ್ನಿಸ್ತು ಅಂತಲೂ ನಂಗೆ ಕಮೆಂಟ್ ಮಾಡಿ. ನೀವೇನಾದರೂ ನಿಮಗೆ ಇನ್ಫಾರ್ಮೇಷನ್ ಗೊತ್ತಿತ್ತು ಅಂದರೆ ರಿವ್ಯೂ ಮಾಡೋದ್ರಿಂದ ಅವ್ರಿಗೆ ಲಾಸ್ ಆಗುತ್ತಾ ಇಲ್ವಾ ಅನ್ನೋದು ಏನಾದರೂ ಇನ್ಫಾರ್ಮೇಷನ್ ಗೊತ್ತಿದ್ದರೆ ನಂಗೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಬಾಯ್.